ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರ ಹತ್ಯೆ, ಭೈರತಿ ಬಸವರಾಜ್ ಸೇರಿ 5 ಬಂಧನ, 5 ವಿರುದ್ಧ ಎಫ್ಐಆರ್. ಕೊಲೆ ಕೇಸ್ನಲ್ಲಿ ತಗಲಾಕೊಳ್ತಾರ ಮಾಜಿ ಸಚಿವ, ಕಾಮುಕ ಉಪನ್ಯಾಸಕ ವಿದ್ಯಾರ್ಥಿಗೆ ಕೊಟ್ಟಂತಹ ಕಾಟ 1-2. ಒಡಿಶಾದಲ್ಲಿ ವಿದ್ಯಾರ್ಥಿನಿ ಸೂಸೈಡ್, ಬೃಹತ್ ಪ್ರತಿಭಟನೆ, ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಪ್ರಯೋಗ. ಗದಗದಲ್ಲಿ ಪತ್ನಿಯಿಂದಲೇ ಪತಿಯ ಮತಾಂತರಕ್ಕೆ ಯತ್ನ, ನವಿಲುಗರಿ ಹಾರದ ಬಗ್ಗೆ ಏನಂದ್ರು ಮಾಜಿ ಸಚಿವರು? ಈ ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನಲ್ಲಿ ನಡೆದ ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಪ್ರಕರಣದಲ್ಲಿ ಕೆಆರ್ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ಆಗಿದೆ. ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿತು. ಬಿಕ್ಲು ಶಿವ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರು ಆಧರಿಸಿ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಜಗದೀಶ್, ವಿಮಲ್, ಕಿರಣ್, ಅನಿಲ್, ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಪ್ರಕರಣದಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದರೆ, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಮನೆ ಸಮೀಪವೇ ರೌಡಿ ಶೀಟರ್ ಶಿವಪ್ರಕಾಶ್ನನ್ನ ಸುತ್ತುವರೆದ 7-8 ಮಂದಿ ಮನಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ರು. ಬಿಕ್ಲು ಶಿವ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರು ದೇಹದ 40 ಕಡೆ ಗಾಯಗಳಾಗಿದ್ದು, ತಲೆಯ ಭಾಗಕ್ಕೆ 20ಕ್ಕೂ ಹೆಚ್ಚು ಬಾರಿ ಹೊಡೆದಿರುವ ಗುರುತು ಪತ್ತೆಯಾಗಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬಿಜೆಪಿಯ ಮಾಜಿ ಸಚಿವ ಭೈರತಿ ಬಸವರಾಜು ಹೆಸರು ಕೇಳಿಬಂದಿದ್ದು, ಶಾಸಕ ಭೈರತಿ ಬಸವರಾಜ್ ಸೇರಿ 5 ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಕಿತ್ತಗನೂರಿನಲ್ಲಿರುವಂತಹ ಸ್ವತ್ತಿನ ವಿಚಾರವಾಗಿ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಹಾಗೂ ಇತರರು ಭೈರತಿ ಬಸವರಾಜ್ ಕುಮ್ಮಕ್ನಿಂದ ಉದ್ದೇಶಪೂರ್ವಕವಾಗಿ ನನ್ನ ಮಗನಿಗೆ ಲಾಂಗ್ ಮತ್ತು ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿರ್ತಾರೆ, ಹೀಗಂತ ಬಿಕ್ಲು ಶಿವ ತಾಯಿ ದೂರು ಕೊಟ್ಟಿದ್ದಾರೆ. ಘಟನೆಯಿಂದ ವಿಚಲಿತರಾಗಿರುವ ಮಾಜಿ ಸಚಿವ ಭೈರತಿ ಬಸವರಾಜು ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ. ಪೊಲೀಸರು ನನಗೆ ಮಾಹಿತಿ ಕೊಡಬಹುದಾಗಿತ್ತು. ಏಕಾಏಕಿ ವಿಚಾರಿಸದೆ ಎಫ್ಐಆರ್ ಹಾಕಿದ್ರೆ ಹೇಗೆ? ನಾನು ಕಾನೂನು ಸಮರವನ್ನು ಮಾಡ್ತೀನಿ, ಗೃಹ ಸಚಿವರ ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಯಾಕೆ ನನ್ನ ಹೆಸರು ತಂದಿದ್ದಾರೋ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತಲ್ಲ, ನನ್ನನ್ನು ಕೇಳಬೇಕಾಗಿತ್ತಲ್ಲ. ಈ ಎಫ್ಐಆರ್ ಮಾಡಕ್ ಮುಂಚೆ ಏನ್ ಸರ್ ಈ ತರ ಬಂದಿದೆ, ಈ ತರ ಏನಿದು ಕತೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ವಿವರಣೆಯನ್ನು ಕೊಡ್ತಾ ಇದ್ದೆ. ಏಕಾಏಕಿ ಎಫ್ಐಆರ್ ಮಾಡಿ ಇದೆಲ್ಲ ಒಂದ್ ಕಡೆ ನಮ್ಮ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಿನ ಸಂಗತಿ. ಬೆಂಬಲಿಗರಂತ ನಾನು ಯಾರೂ ಇಲ್ಲ, ಇದಕ್ಕೂ ನನಗೆ ಸಂಬಂಧ ಇಲ್ಲ. ಯಾರು ಮಾಡಿದ್ರೋ ಅವ್ರನ್ನ ನೀವು ಶಿಕ್ಷೆಗೊಳಪಡಿಸಿ. ಮೂಡಬಿದಿರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ತನಿಖೆ ನಡೆಸುತ್ತಿರುವ ಮಾರತಹಳ್ಳಿ ಪೊಲೀಸರಿಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಸಂತ್ರಸ್ತ ವಿದ್ಯಾರ್ಥಿನಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಉಪನ್ಯಾಸಕ ನರೇಂದ್ರ ವಿದ್ಯಾರ್ಥಿನಿ ಹೋದಲ್ಲಿ ಬಂದಲ್ಲಿ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಮೂಡಬಿದಿರೆಯ ಕಾಲೇಜು ಮುಗಿಸಿ ಇಂಜಿನಿಯರಿಂಗ್ ಓದಲು ರಾಮನಗರಕ್ಕೆ ಬಂದ ಬಳಿಕವೂ ವಿದ್ಯಾರ್ಥಿನಿ ಜೊತೆ ನರೇಂದ್ರ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಆರೋಪಿ ನರೇಂದ್ರ ಯುವತಿಯೊಟ್ಟಿಗೆ ಸಂಪರ್ಕದಲ್ಲಿರುವ ವಿಚಾರ ಹಾಗೂ ಫೋಟೋಗಳು ಮತ್ತೊಬ್ಬ ಆರೋಪಿ ಉಪನ್ಯಾಸಕ ಸಂದೀಪ್ಗೆ ಸಿಗುತ್ತೆ. ಆ ಫೋಟೋಸ್ ಇಟ್ಟುಕೊಂಡು ಸಂತ್ರಸ್ತೆಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಆರೋಪಿ ಉಪನ್ಯಾಸಕ ಸಂದೀಪ್ ಬ್ಲಾಕ್ ಮೇಲ್ಗೆ ಬೆದರಿದ ಯುವತಿ ಆತ ಕರೆದ ಸ್ಥಳಕ್ಕೆ ಬಂದಾಗ ಅತ್ಯಾಚಾರ ಎಸಗಿದ್ದಾನೆ. ಆರೋಪಿ ಸಂದೀಪ್ ಬಂದು ಹೋಗಿರುವ ವಿಚಾರ ಇಟ್ಟುಕೊಂಡು ಉಪನ್ಯಾಸಕರ ಸ್ನೇಹಿತ ಆರೋಪಿ ಅನೂಪ್ ಕೂಡ ಅದೇ ರೀತಿ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರವೆಸಗಿದ್ದಾನೆ. ಕಾಮುಕರ ಕಾಟ ತಾಳಲಾರದೆ ಸಂತ್ರಸ್ತ ಯುವತಿ ತನ್ನ ಪೋಷಕರ ಜೊತೆಗೂಡಿ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಮಹಿಳಾ ಆಯೋಗದ ಸೂಚನೆಯ ಮೇರೆಗೆ ಮಾರತಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿ 3ರನ್ನ ಜೈಲಿಗಟ್ಟಿದ್ದಾರೆ. ಪ್ರೀತಿಸಿ ಮದುವೆಯಾದ ಯುವತಿಯಿಂದಲೇ ಮುಸ್ಲಿಂ ಧರ್ಮಕ್ಕೆ ಮತಾಂತರಕ್ಕೆ ಮುಂದಾದ ವಿಚಿತ್ರ ಲವ್ ಜಿಹಾದ್ ಪ್ರಕರಣ ಗದಗದಲ್ಲಿ ಬೆಳಕಿಗೆ ಬಂದಿದೆ. ಗದಗ ನಗರದ ಗಾಂಧಿನಗರದ ನಿವಾಸಿ ವಿಶಾಲ್ ಕುಮಾರ್ ಗೋಕಾವಿ ಎಂಬಾತ ಗಂಭೀರ ಆರೋಪ ಮಾಡಿದ್ದಾನೆ. ಈತನ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಾಥ್ ಕೊಟ್ಟಿದೆ. ವಿಶಾಲ್ ಹಾಗೂ ತಹಸೀನಾ ಇಬ್ಬರೂ ಕೂಡ 3 ವರ್ಷ ಪರಸ್ಪರ ಪ್ರೀತಿಸಿರ್ತಾರೆ. ನಂತರ ಕಳೆದ ವರ್ಷ ನವೆಂಬರ್ 24ರಂದು ಗದಗದ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ಆಗಿರ್ತಾರೆ. ರಿಜಿಸ್ಟರ್ ಮದುವೆಯ ಬಳಿಕ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಮಾಡಿಕೊಳ್ಳಲು ಪ್ರೇಯಸಿ ಹಸೀನಾ ಒತ್ತಾಯಿಸಿದ್ದಾಳೆ. ಇದಕ್ಕೆ ಒಪ್ಪಿ ವಿಶಾಲ್ ಮುಸ್ಲಿಂ ಸಂಪ್ರದಾಯದಂತೆಯೂ ಮದುವೆ ಮಾಡಿಕೊಳ್ತಾನೆ. ಮದುವೆಯಲ್ಲಿ ವಿಶಾಲ್ ಹೆಸರು ಬದಲಾವಣೆ ಮಾಡಲಾಗಿತ್ತು. ಬಳಿಕ ಪತ್ನಿ ತಹಸೀನಾ ಹಾಗೂ ಅವರ ತಾಯಿ ಇಬ್ಬರೂ ಕೂಡ ವಿಶಾಲ್ಗೆ ನಮಾಜ್ಗೆ ಹೋಗುವಂತೆ ಒತ್ತಾಯಿಸಿದ್ದಾರೆ ಅಂತ ಆರೋಪಿಸಿದ್ದಾನೆ. ಇನ್ನು ತಹಸೀನಾ ಕುಟುಂಬಸ್ಥರು ಮುಸ್ಲಿಂ ಮುಖಂಡರ ಒತ್ತಾಯಕ್ಕೆ ಮಣಿದು ವಿಶಾಲ್ ಮತಾಂತರಕ್ಕೆ ಆಗ್ರಹಿಸಿದ್ದಾಳೆ. ಇದಕ್ಕೆ ವಿಶಾಲ್ ಒಪ್ಪದಿದ್ದಾಗ ವರಸೆ ಬದಲಿಸಿದ ತಹಸೀನಾ ರೇಪ್ ಕೇಸ್ ಹಾಕ್ತೀನಿ, ಕೊಲೆ ಮಾಡಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾಳಂತೆ. ಘಟನೆಯನ್ನ ಖಂಡಿಸಿರುವ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇದು ಲವ್ ಜಿಹಾದ್, ಹೀಗಾಗಿ ಯುವತಿ ಹಾಗೂ ಅವರ ಕುಟುಂಬದವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ರಾಯಚೂರಿನ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಈಗ ನವಿಲುಗರಿ ಹಾರ ವಿವಾದದಲ್ಲಿ ಸಿಲುಕಿದ್ದಾರೆ. ಜುಲೈ 14ನೇ ತಾರೀಕು ತಮ್ಮ ಹುಟ್ಟುಹಬ್ಬ ಆಚರಣೆ ವೇಳೆ ನವಿಲುಗರಿಯ ಹಾರ ಧರಿಸಿದ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಶಿವನಗೌಡ ನಾಯಕ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಕಲ್ಲಳ್ಳಿ ಇಮೇಲ್ ಮೂಲಕ ದೂರು ಕೊಟ್ಟಿದ್ದು, ರಾಷ್ಟ್ರಪಕ್ಷಿ ನವಿಲುಗರಿಯಿಂದ ತಯಾರಿಸಿದ ಹಾರವನ್ನು ಧರಿಸಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಲಾಗಿದೆ. ಇದರಿಂದ
ಸಾರ್ವಜನಿಕರಲ್ಲಿ ತಪ್ಪು ಸಂದೇಶ ಮೂಡಿ ಇತರರು ಕೂಡ ಪ್ರೇರಿತರಾಗುವ ಅಪಾಯ ಇದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಮಾಜಿ ಸಚಿವ ಶಿವನಗೌಡ ನಾಯಕ್ ಉಲ್ಲಂಘಿಸಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ. ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್, ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಶುಭಾಶಯ ಕೋರೋದಕ್ಕೆ ನಮ್ಮ ಮನೆಗೆ ಸುಮಾರು ಜನ ಬಂದಿದ್ರು. ಆಗ ಬಹುಶಃ ಬೆಂಗಳೂರಿನ ಕೆಲ ಕಾರ್ಪೊರೇಟರ್ಗಳು ನವಿಲುಗರಿ ಹಾರ ಹಾಕಿದ್ದಾರೆ. ಹಾರವನ್ನ ತೆಗೆದಿಟ್ಟಿದ್ದೀನಿ. ವಿಚಾರಣೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಾಗ ಮರಳಿಸ್ತೀನಿ ಅಂತ ಹೇಳಿದ್ರು. ತಮ್ಮ ಊರಿನ ರಸ್ತೆ ತುಂಬಾ ಹಾಳಾಗಿದೆ, ಓಡಾಡೋಕೆ ಆಗ್ತಿಲ್ಲ. ವಾರದಲ್ಲಿ 2 ರಿಂದ 3 ದಿನ ಶಾಲೆಗೆ ಹೋಗೋಕೆ ಆಗ್ತಿಲ್ಲ. ಮಳೆಗಾಲದಲ್ಲಿ ನಮ್ಮ ಕಷ್ಟ ಹೇಳತಿರೋದು. ಹಾಗಾಗಿ ನಮ್ಮೂರಿನ ರಸ್ತೆಯ ದುರಸ್ತಿ ಬಗ್ಗೆ ಗಮನ ಹರಿಸಿ ಸರ್ ಅಂತ 8ನೇ ತರಗತಿ ವಿದ್ಯಾರ್ಥಿನಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾಳೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮಲಗಾರು ಶಾಲೆಯಲ್ಲಿ ಓದ್ತಾ ಇರುವ ಲೋಕನಾಥಪುರ ಗ್ರಾಮದ 8ನೇ ತರಗತಿ ವಿದ್ಯಾರ್ಥಿನಿ ಸಿಂಧೂರ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾಳೆ. ನಮ್ಮ ಊರಿನಿಂದ ಶಾಲೆಗೆ 3 ರಿಂದ 4 ಕಿಲೋಮೀಟರ್ ದೂರ ಇದೆ. ಆದರೆ ರಸ್ತೆಯಲ್ಲಿನ ಗುಂಡಿ ಮತ್ತು ಕೆಸರಿನಿಂದ ಶಾಲೆಗೆ ಹೋಗೋದಕ್ಕೆ ಆಗ್ತಿಲ್ಲ. ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆ ಆಗುತ್ತೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ಯಾವುದೇ ವಾಹನಗಳು ನಮ್ಮ ಹಳ್ಳಿಗೆ ಬರೋದಕ್ಕೆ ಆಗೋದಿಲ್ಲ. ಈ ಬಗ್ಗೆ ಸ್ಥಳೀಯ ಆಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸ್ಥಳೀಯ ಆಡಳಿತದ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಮಳೆಗಾಲದ ಸಂದರ್ಭದಲ್ಲಿ ಮಕ್ಕಳು ಮಹಿಳೆಯರು ಓಡಾಡೋಕೆ ಹರಸಾಹಸ ಪಡಬೇಕಾಗಿದೆ. ಹಾಗಾಗಿ ನಮ್ಮ ಊರಿನ ರಸ್ತೆ ಬಗ್ಗೆ ಗಮನ ಹರಿಸಿ ರಸ್ತೆ ದುರಸ್ತಿಗೆ ಸಹಕರಿಸಬೇಕಾಗಿ ಪತ್ರ ಬರೆದು ಮೋದಿ ರಿಪ್ಲೈಗಾಗಿ ಕಾಯ್ತಿದ್ದಾರೆ. ಶಕ್ತಿ ಯೋಜನೆಯ ಪರಿಣಾಮದಿಂದಾಗಿ ಬಸ್ನಲ್ಲಿ ಮಹಿಳೆ ಉಸಿರುಗಟ್ಟಿ ಪರದಾಡಿದ ಘಟನೆ ಮೈಸೂರು ತುಮಕೂರು ಬಸ್ನಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಮಂಗಳವಾರ ಆಗಿದ್ರಿಂದ ಕುಣಿಗಲ್ನ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹಲವಾರು ಮಹಿಳೆಯರು ಭೇಟಿ ಕೊಟ್ಟಿದ್ರು. ಜನಸಂದಣಿಯಿಂದ ಬಸ್ನಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಇದರಿಂದ ಉಸಿರುಗಟ್ಟಿ ಮಹಿಳೆಯೊಬ್ಬರು ನನ್ನನ್ನು ಕಾಪಾಡಿ ಬಸ್ಸಿನಿಂದ ಕೆಳಗಿಳಿಸಿ ಅಂತೇಳಿ ಕೂಗಿಕೊಂಡಿದ್ದಾರೆ. ಬಳಿಕ ಮಹಿಳೆಯ ಪರಿಸ್ಥಿತಿಯನ್ನ ಕಂಡ ಕಂಡಕ್ಟರ್ ಬಸ್ ಅನ್ನು ನಿಲ್ಲಿಸಿ ಮಹಿಳೆಯನ್ನ ಕೆಳಗಿಳಿಸಿದ್ದಾರೆ. ಕುಣಿಗಲ್ ತಾಲೂಕಿನ ವಿವಿಧೆಡೆಯಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ರಿಂದ ಬಸ್ನಲ್ಲಿ ಸಾಕಷ್ಟು ಜನಸಂದಣಿ ಉಂಟಾಗಿತ್ತು. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಮೈಸೂರು ತುಮಕೂರು ಬಸ್ನಲ್ಲಿ ಇದೇ ಸಮಸ್ಯೆ ಉಂಟಾಗ್ತಿದೆ. ಸೂಕ್ತ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ತಾಲೂಕಿನ ಸುವರ್ಣಸೌಧ ಪಕ್ಕದ ರಾಷ್ಟ್ರೀಯ ಹೆದ್ದಾರಿ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ದಿಢೀರ್ ಪ್ರತಿಭಟನೆಗೆ ಪೋಷಕರು ಕೂಡ ಸಾಥ್ ನೀಡಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಟ್ರಾಫಿಕ್ ಜಾಮ್, ವಾಹನ ಸವಾರರು ಪರದಾಟ ಅನುಭವಿಸಿದರು. ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಹಲವಾರು ಬಾರಿ ಮನವಿ ಮಾಡಿದರೂ ಸ್ಪಂದಿಸದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಸಿಡಿದು ಬಿದ್ದ ವಿದ್ಯಾರ್ಥಿಗಳು ಏಕಾಏಕಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ದಿಢೀರ್ ಪ್ರತಿಭಟನೆಯಿಂದ ವಾಹನ ಸವಾರರು ಟ್ರಾಫಿಕ್ ಬಿಸಿ ಅನುಭವಿಸಬೇಕಾಯಿತು. ಇನ್ನು ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಧಾವಿಸಿ ಬಸ್ನ ವ್ಯವಸ್ಥೆ ಮಾಡಿಸುವ ಭರವಸೆ ನೀಡಿ ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಯಾರು ಬಸ್ ತರ್ಬಂಗಿಲ್ರಿ, ನಮ್ಮ ಬಸ್ ಬಿಟ್ಟು ಹೋಗೈತ್ರಿ. ನಮ್ಗೆ ಅದಕ್ಕೆ ಸಿಟ್ಟು ಬಂದು ಸ್ಟ್ರೈಕ್ ಮಾಡಿದೇವ್ರಿ. ನಾವು ಡಿಪೋಕ್ಕೂ ಹೋಗಿ ಹೇಳಿ ಬಂದೇವ್ರಿ. ನಾವೆಲ್ಲ ಊರಾನರೆಲ್ಲ ಹೇಳಿ ಬಂದೇವ್ರಿ. 100 ಮಂದಿ ಸೈ ಅನ್ಸತ್ತಿನ ಎಲ್ಲ ಮಾಡಿಕೊಟ್ಟೇವ್ರಿ. ಅಂದ್ರೂ ಬಸ್ ಬಂದಿಲ್ರಿ ನಮಗ್ರಿ. ಹಾ ರೀ, ಬಾತ್ ಅಂದ್ರಿ ರೀ, ಮಳೆ ಆಗೋದು ಬಾತ್ ಅಂದ್ರೆ ಐತಿ ನಮಗ್ರಿ.